ಐವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆ ಆಚರಣೆ. ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ರಾಮಪ್ಪ ಮಾತನಾಡಿ, ಜಗಜೀವನ್ ರಾಮ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಹಾಗೂ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಒಳ ಮೀಸಲಾತಿ ವರ್ಗೀಕರಣದ ಕುರಿತು ಪ್ರಸ್ತಾಪಿಸಿದ ಅವರು, ಒಳ ಮೀಸಲಾತಿ ಜಾರಿಯಿಂದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಆರ್ಥಿಕವಾಗಿ ಹಾಗೂ ಉದ್ಯೋಗದ ದೃಷ್ಟಿಯಿಂದ ಸಾಕಷ್ಟು ಸಹಾಯವಾಗುತ್ತದೆ. ಆದ್ದರಿಂದ ರಾಜ್ಯ ಸರ್ಕಾರವು ಈ ನಿಟ್ಟಿನಲ್ಲಿ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಂತರ ದಲಿತ ಮುಖಂಡ ಜನ ನಾಗಪ್ಪ ಮಾತನಾಡಿ, ರಾಜ್ಯ ಸರ್ಕಾರವು ಬಜೆಟ್ ಘೋಷಣೆಯ ಸಂದರ್ಭದಲ್ಲಿ ದಲಿತ ಸಮುದಾಯಗಳ ಅಭಿವೃದ್ಧಿಗಾಗಿ ಭರಪೂರ ಕೊಡುಗೆಗಳನ್ನು ನೀಡುವುದಾಗಿ ಬಿಂಬಿಸುತ್ತದೆಯಾದರೂ ಅನುಷ್ಠಾನದ ಹಂತದಲ್ಲಿ ಇದು ಕೇವಲ ಕಾಗದದ ಮೇಲಷ್ಟೇ ಉಳಿಯುತ್ತದೆ ಎಂದು ಹೇಳಿದರು. ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ದಲಿತರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತಿಲ್ಲ. ದಲಿತ ಮುಖ್ಯಮಂತ್ರಿ ಅಥವಾ ಸಮುದಾಯದ ಪ್ರಮುಖ ಬೇಡಿಕೆಗಳ ಪರವಾಗಿ ಧ್ವನಿ ಎತ್ತಲು ಸ್ವತಃ ದಲಿತ ಶಾಸಕರೇ ಹಿಂಜರಿಯುವಂತಹ ವಾತಾವರಣ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಅಂದಿನ ಕಾಲದಲ್ಲಿ ಉಪ ಪ್ರಧಾನಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಬಾಬು ಜಗಜೀವನ್ ರಾಮ್ ಅವರ ಹಾದಿ ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷರಾದ ಎಂವಿ ನರಸಿಂಹಪ್ಪ, ದಲಿತ ಮುಖಂಡರಾದ ಸಂತೋಷ್ ಎಸ್, ಮಂಜುನಾಥ್, ಗೋಪಾಲ್, ಪೋತಲಪ್ಪ, ಧನಲಕ್ಷ್ಮಿ, ನರಸಮ್ಮ, ರಾಜೇಶ್, ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣಮ್ಮ, ಮುನಿ ನರಸಪ್ಪ ಸೇರಿದಂತೆ ಮುಂತಾದವರು ಇದ್ದರು. ಮತ್ತೆ ಉದ್ಘಾಟನೆಯನ್ನು ದೀಪ ಹಚ್ಚುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು ಜಗಜೀವನ್ ರಾಮ್ನವರು ಸುಮಾರು ಖಾತೆಗಳನ್ನು ನಿಭಾಯಿಸಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಕಾರ್ಮಿಕ ಸಚಿವರಾಗಿ ಎಲ್ಲ ಒಂದು ನಿಭಾಯಿಸಿರೋ ಕಾರಣ ಅವರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಎಲ್ಲ ಜನಾಂಗದಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ ಏನು ನಮ್ಮ ಒಳ ಮೀಸಲಾತಿ ವರ್ಗೀಕರಣ ಏನಾಗಿದೆ, ಆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಏನಿದೆ ಅದನ್ನು ಬದಿಗೊತ್ತಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರು ವಲಯ ಜಾತಿಯನ್ನು ವಲಯ ಮಾಡಬೇಕು, ಮಾದಿಗ ಅಂತ ಮಾದಿಗ ಉಪಜಾತಿಗಳನ್ನು ನಮೂದನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಅವರ ಒಂದು ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ದಂಡೋರ ಸಂಘಟನೆಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೋಬೇಕು, ಈಗಿನ ಪರಿಸ್ಥಿತಿಯಲ್ಲೇ ದಲಿತರಿಗೆ ಒಂದು ಒಳ್ಳೆ ಸ್ಥಾನಗಳೆಲ್ಲ ರಾಜಕೀಯವಾಗಿ ಸಿಗೋದು ಭಾಳ ಕಷ್ಟ. ಮೊನ್ನೆ ತಾನೇ ಗೊತ್ತಿದೆ, ದಲಿತ CM ಕೂಗು ಬಂದಾಗೂ ಅಷ್ಟೇ ದಲಿತ ಶಾಸಕರೇ ಯಾರೂ ಬಾಯಿ ಬಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಬೇಕು CM ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಆದರೆ ಅಂಥದ್ರಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆಗಿನ ಕಾಲದಲ್ಲೇ ಅವರು ಉಪ ಪ್ರಧಾನಿಗಳಾಗಿ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅಂದರೆ ರಾಜಕೀಯವಾಗಿ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಭಾಳ ಮುಖ್ಯವಾಗಿ ಏನು ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಏನು ಹುದ್ದೆಗಳನ್ನು ಭರ್ತಿ ಮಾಡೋದ್ರಲ್ಲಿ ಸರ್ಕಾರ ಏನು ಈಗಿನ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಅದಕ್ಕೆ ಬಹುಶಃ ಆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಒಳ ಮೀಸಲಾತಿ ವತಿಯಿಂದ ನಮ್ಮ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸರಿಸುಮಾರು ಒಂದು ವರ್ಷಕ್ಕೆ 500 ಕೋಟಿಯಷ್ಟು ಆರ್ಥಿಕವಾಗಿ ಸಹಾಯ ಆಗ್ತದೆ, ಏನು ಉದ್ಯೋಗಗಳು ಸಿಕ್ಕಿದ್ರೆ. ಆದರೆ SC ST TSP ಹಣದಲ್ಲಿ ಸುಮಾರು 42,000 ಕೋಟಿಗಳು SC ST TSPಗೆ ಸೀಮಿತ ಆಗಿದೆ. ಆದರೆ ಅದನ್ನೆಲ್ಲವನ್ನು ಕೂಡ ಗ್ಯಾರಂಟಿ ಕಡಿಮೆಯನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಒಂದು ತಾಲೂಕಿಗೆ ಕನಿಷ್ಠ ಏನಾದರೂ ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಒಂದು 2 ಕಾರ್ ಬಿಟ್ಟರೆ ಇನ್ನೊಂದಿಲ್ಲ, 2 ಸಾರಥಿ ಯೋಜನೆಯಲ್ಲಿ ಕೂಡ. ಅಂದರೆ ಇದು ಅರ್ಥ ಏನಂದರೆ, ಬಡ್ಜೆಟ್ ಮಾಡಬೇಕಾದ್ರೆ ದಲಿತರಿಗೆ ಬಂಪರ್ ಆಫರ್ ಅಂತ ಹೇಳ್ಬಿಟ್ಟು 50,000 ಕೋಟಿಗಳು ಅಂತ ಹೇಳ್ಬಿಟ್ಟು ಈ ಸರ್ಕಾರ ಘೋಷಣೆ ಮಾಡುತ್ತೆ. ಆದರೆ ಅನುಷ್ಠಾನಕ್ಕೆ ಬಂದರೆ ಇಲ್ಲಿ ನಯಾ ಪೈಸೆ ಕೂಡ ಇರಲ್ಲ. ಎಲ್ಲವನ್ನು ಕೂಡ ಪರಿಶಿಷ್ಟ ಜಾತಿಗಳ ಹೆಸರಲ್ಲೇ ಏನು ಮಾಡ್ತಾರೆ, SC ST ಮತ್ತು TSP ಹಣವನ್ನು ದುರುಪಯೋಗ ಆಗ್ತಾ ಇದೆ. ಸದುಪಯೋಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಮುಂದಿನ ಹೋರಾಟ. ಅದು ಈಗಿನ ಈಗಿನ ರಾಜ್ಯ ಸರ್ಕಾರ ಏನಿದೆ, ಈ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ನಾವೆಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. SC ST TSP ಹಣವನ್ನು ಕೇವಲ ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಮಾತ್ರ ಬಳಸಬೇಕಾಗಿದೆ. ಅದು ಈವಾಗಿಂದಲ್ಲ, 5ನೇ ಪಂಚವಾರ್ಷಿಕ ಯೋಜನೆಯಲ್ಲೇ 6ನೇ ಪಂಚವಾರ್ಷಿಕ ಯೋಜನೆಯಲ್ಲೇ ತೀರ್ಮಾನ ಆಗಿದೆ. ಆದರೆ ಇಲ್ಲಿವರೆಗೂ ಅದನ್ನ ಯಾವ ಸರ್ಕಾರವೂ ಮಾಡಿಲ್ಲ.
ಹಾಗಾಗಿ ನಮ್ಮ ಏನು ಮುಂದಿನ ಹೋರಾಟ SC/ST ಮತ್ತು TSP ಆಗಿರ್ತಾರೆ ಅಂತ ಹೇಳ್ತಾ ಬಾಬು ಜಗಜೀವನ್ ಅವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳೊಂದಿಗೆ ನಾವು ಈ ಒಂದು ಹೋರಾಟಗಳನ್ನು ಮುನ್ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ.